ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಒಂದು ಮೆಗಾ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮಗೆ ಇಂಡಿಯಾದಲ್ಲಿ ಒಂದು ಬಾಕ್ಸಿಂಗ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚು ಕಾನರ್ ಮ್ಯಾಗ್ನಾಗರ್ ವರ್ಸಸ್ ಲೋಗನ್ ಪೋಲ್ ಅವರ ನಡುವೆ ಡಿಸ್ಕಷನ್ ಅಲ್ಲಿ ಇದೆ. ಅಂಡ್ ಇದನ್ನ ನಮ್ಮ ಅಂಬಾನಿ ಅವರು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಇದು 100% ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಎಲ್ಲಾ ನ್ಯೂಸ್ ಸೋರ್ಸಸ್ಗಳು ಕೂಡ ಇದನ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇದು ನಮಗೆ 2025ರಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ ಮುಂಬೈನ ವಾಂಕಡೈ ಸ್ಟೇಡಿಯಂ ಅಲ್ಲಿ. ಎಲ್ಲಿ ಕ್ರಿಕೆಟ್ ಮ್ಯಾಚಸ್ ಗಳನ್ನ ನಾವು ನೋಡಿ ಎಂಜಾಯ್ ಮಾಡ್ತೀವೋ ಅಲ್ಲೇ ಈ ಒಂದು ಬಾಕ್ಸಿಂಗ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತಂತೆ. ಇಂಡಿಯಾದಲ್ಲಿ ಒಂದು ರೀತಿ ಬಾಕ್ಸಿಂಗ್ ಕ್ಯಾಂಪೇನ್ ನಡೆಯುತ್ತಂತೆ. ಅಂಡ್ ಅಲ್ಲಿ ಇವರ ನಡುವೆ ಒಂದು ಬಾಕ್ಸಿಂಗ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತಂತೆ. ಅಂಡ್ ಈ ಒಂದು ಮ್ಯಾಚ್ ಗೆ ಇವರು ತಗೊಳ್ತಾ ಇರೋದು $250 ಮಿಲಿಯನ್ ಅಮೆರಿಕನ್ ಡಾಲರ್ಸ್ ನ. ಸೊ ಈ ಒಂದು ಮ್ಯಾಚ್ ನ ಅವರು ಬಂದು ಆಡಿದ್ರೆ ನಮ್ಮ ಲೋಗನ್ ಪೋಲ್ ಅವರಿಗೆ $250 ಮಿಲಿಯನ್ ಸಿಗುತ್ತೆ. ಅಂಡ್ ಅದೇ ರೀತಿ ನಮ್ಮ ಕಾನರ್ ಮೆಗ್ನಾಗರ್ ಅವ್ರಿಗೂ ಕೂಡ $250 ಮಿಲಿಯನ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಟೋಟಲ್ ಆಗಿ ಇವರಿಬ್ರು ಕೂಡ $500 ಮಿಲಿಯನ್ ನ ತಗೊಂಡು ಹೋಗ್ತಾರೆ ಒಂದು ಮ್ಯಾಚ್ ಗೆ. ಲಿಟ್ರಲಿ ಗಾಯ್ಸ್, ಎಷ್ಟು ದೊಡ್ಡ ಮ್ಯಾಚ್, ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇದರಿಂದ ಗ್ಲೋಬಲ್ ವೈಸ್ ಇಂಡಿಯಾದ ಮಾರ್ಕೆಟ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಇಂಡಿಯಾದಲ್ಲೂ ಕೂಡ ಈ ರೀತಿ ಮ್ಯಾಚಸ್ ಗಳು ಆದ್ರೆ ಪ್ರಾಬಬ್ಲಿ UFC ಆಗಿರಬಹುದು, WWE ಆಗಿರಬಹುದು, ಇಂಥ ರೆಸ್ಲಿಂಗ್ ಸ್ಪೋರ್ಟ್ಸ್ ಗಳನ್ನು ಕೂಡ ಇಂಡಿಯಾದಲ್ಲಿ ಮಾಡೋದಕ್ಕೆ ಅವರು ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ. ನೋಡೋಣ ಗೈಸ್, ಚಿಕ್ಕ ಪುಟ್ಟ ಸ್ಟೇಡಿಯಂ ಅಲ್ಲ, ವಾಂಕಡೈ ಸ್ಟೇಡಿಯಂ ಅಲ್ಲಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ಸೊ ಸಂಪೂರ್ಣವಾಗಿ ಟಿಕೆಟ್ಸ್ ಗಳೆಲ್ಲದೂ ಕೂಡ ಸೇಲ್ ಆದ್ರೆ ನೋಡೋಣ, ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ WWE ಕೂಡ ವಾಂಕಡೈ ಸ್ಟೇಡಿಯಂ ಅಲ್ಲೇ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಬಗ್ಗೆ. ಇನ್ನೇನು ಒಂದು ವಾರ ಮಾತ್ರ ಬಾಕಿ ಇದೆ ಗಾಯ್ಸ್. ಮುಂದಿನ ವಾರ ನಮಗೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಆ ಒಂದು ಮಂಡೇ ನೈಟ್ ರೋನ WWE ಅವರು ರಸ್ಸಲ್ ಮೇನಿಯಾ ರೀತಿ ಬುಕ್ ಮಾಡ್ತಾ ಇದ್ದಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ನಮ್ಮ ಬ್ಲಡ್ ಲೈನ್ ಮೆಂಬರ್ ಹಾನನರಿ ಊಸ್ ಸ್ಯಾಮಿ ಝೈನ್ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ WWE ಅವರು ರಸ್ಸಲ್ ಮೇನಿಯಾ 41 ಗೆ ಮೊದಲು ಯಾವ ಪ್ಲಾನ್ಸ್ ಗಳನ್ನ ಮಾಡಿದ್ರು ಅದನ್ನೆಲ್ಲದನ್ನು ಕೂಡ ಈಗ ಮಂಡೇ ನೈಟ್ ರೋ ಅಲ್ಲಿನೇ ತಗೊಂಡು ಬರ್ತಾ ಇದ್ದಾರೆ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ತಿಳಿಸಿದ್ದಾರೆ. ಅದ್ರ ಪ್ರಕಾರ ನೋಡೋದಾದ್ರೆ ಮೊದಲು ಅಪ್ಡೇಟ್ ಬರ್ತಿತ್ತು ನಮಗೆ ರೋಮನ್ ರೈನ್ಸ್ ಹಾಗೆ ಸೋಲೋಸಿಕಾ ಅವರ ನಡುವೆ ಹುಲಾಫಾಲ್ ಆಗಿ ರಸ್ಸಲ್ ಮೇನಿಯಾದಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಅದು ಕೂಡ ಮಂಡೇ ನೈಟ್ ರೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದಕ್ಕಿಂತ ದೊಡ್ಡ ಮ್ಯಾಚ್ ಯಾವ್ದಪ್ಪ ಅಂದ್ರೆ CM ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ. ಈ ಒಂದು ಮ್ಯಾಚ್ ಅಂತೂ ರಸ್ಸಲ್ ಮೇನಿಯಾದಲ್ಲೇ ಆಗುತ್ತೆ ಅನ್ಕೊಂಡಿದ್ವಿ, ಬಟ್ WWE ಅವರು ಸಡನ್ ಆಗಿ ಮಂಡೇ ನೈಟ್ ರೋಗೆನೆ ಈ ಒಂದು ಮ್ಯಾಚ್ ನ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಒಂದ್ ರೀತಿ ನಮ್ಮ ಸ್ಯಾಮಿ ಝೈನ್ ಅವರು ಹೇಳೋದು ಕೂಡ ನಿಜ, ಒಂದ್ ರೀತಿ ಮಿನಿ ರಸ್ಸಲ್ ಮೇನಿಯಾ ಇದಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 3 ಗಂಟೆಯ ಮಂಡೇ ನೈಟ್ ರೋ ಬೇರೆ ರಿಟರ್ನ್ ಆಗ್ತಾ ಇದೆ. ನೋಡ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು 2024ರ ಟಾಪ್ 10 ಮಂಡೇ ನೈಟ್ ರೋ ಮೂಮೆಂಟ್ಸ್ ಗಳ ಬಗ್ಗೆ. ರೀಸೆಂಟ್ ಆಗಿ WWE ಅವರೇ ಇದನ್ನ ಲಿಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಟಾಪ್ 1 ನಲ್ಲಿ ನಮ್ಮ ಜೇ ಊಸೋ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಟಾಪ್ 2 ಅಲ್ಲಿ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರ ಹೀಲ್ ಟರ್ನ್ ಮಾಡಿದ್ರಲ್ಲ ಬಿಗ್ಗಿ ಅವರ ಮೇಲೆ, ಆ ಒಂದು ಮೂಮೆಂಟ್ ಇದೆ. ಟಾಪ್ 3 ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು CM ಪಂಕ್ ಅವರ ಬಾಯಿಗೆ ಆ ಬೀಟ್ಸ್ ಗಳನ್ನ ಹಾಕ್ಬಿಟ್ಟು ಕ್ಲೇಮರ್ ಕಿಕ್ ನ ಒದಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಟಾಪ್ 4 ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಹಾಗೆ ಬ್ರಾನ್ಸನ್ ರೀಡ್ ಅವರು ರಿಂಗ್ ನ ಮುರಿದಾಕಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಟಾಪ್ 5 ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಟರ್ನ್ ಆಗಿದ್ರಲ್ಲ, ಸ್ಯಾಮಿ ಝೈನ್ ಅವರಿಗೆ ಟ್ರೈನಿಂಗ್ ನ ಕೊಡ್ತಾ ಇದ್ರು ಚಾಟ್ ಗೇಬಲ್ ಅವರು ರಸ್ಸಲ್ ಮೇನಿಯಾದಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ಅದಾದ್ಮೇಲೆ ಟರ್ನ್ ಆಗಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಟಾಪ್ 6 ಅಲ್ಲಿ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಲಿಟ್ರಲಿ ಗೈಸ್, ನಾನಾಗಿದ್ದಿದ್ರೆ ಈ ಒಂದು ಮೂಮೆಂಟ್ ನ ಟಾಪ್ 1 ಅಲ್ಲಿ ಇಡುವೆ. ಯಾಕಂದ್ರೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ರೀತಿಯ ಬ್ರುಟಾಲಿಟಿ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಅದಂತೂ ನೆಕ್ಸ್ಟ್ ಲೆವೆಲ್. ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಲಿಟ್ರಲಿ ಆಗ ಗೊತ್ತಿರುತ್ತೆ ಅನ್ಕೋತೀನಿ, ನೀವು ಕೂಡ ಚಾನಲ್ ಅಲ್ಲಿ ಇದ್ದಿದ್ರೆ ಯಾವ ರೀತಿ ನನ್ನ ರಿಯಾಕ್ಷನ್ ಇತ್ತು ಅಂತ. ಇದಾದ್ಮೇಲೆ ಟಾಪ್ 7 ಕಡೆ ಬರೋದಾದ್ರೆ ನಮ್ಮ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕಿಸ್ ಮಾಡಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಟಾಪ್ 8 ಕಡೆ ಬರೋದಾದ್ರೆ ನಮ್ಮ ಬೆಕ್ಕಿ ಲಿಂಚ್ ಅವರು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಕ್ಯಾಪ್ಚರ್ ಮಾಡ್ಕೊಂಡಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಟಾಪ್ 9 ಕಡೆ ಬರೋದಾದ್ರೆ ನಮ್ಮ ಬ್ರಾನ್ಸನ್ ರೀಡ್ ಅವರು 6 ಸುನಾಮಿನ ಕನೆಕ್ಟ್ ಮಾಡಿದ್ರಲ್ಲ ಸೆತ್ ರಾಲಿನ್ಸ್ ಅವರ ಮೇಲೆ, ಆ ಒಂದು ಮೂಮೆಂಟ್ ಇದೆ. ಅಂಡ್ ಫೈನಲಿ ಟಾಪ್ 10 ಕಡೆ ಬರೋದಾದ್ರೆ ನಮ್ಮ ಲೋಗನ್ ಪಾಲ್ ಅವರು JD ಮೆಕ್ಡೊನಾಗ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಸೊ ಇಷ್ಟು ಟಾಪ್ 10 ಮಂಡೇ ನೈಟ್ ರೋ ಮೂಮೆಂಟ್ಸ್ ಗಳು. ನೀವಾಗಿದ್ರೆ ಯಾವ ಮೂಮೆಂಟ್ ನ ನಂಬರ್ 1 ಅಲ್ಲಿ ಇಡೂರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾನಂತೂ ಗಾಯ್ಸ್ ಆರಾಮಾಗಿ ದ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರು ಬ್ರಾಲ್ ಮಾಡಿದ್ರಲ್ಲ, ಆ ಒಂದು ಮೂಮೆಂಟ್ ನ ಇಡುವೆ. ಲಿಟ್ರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ, ನಂಬರ್ 6
ಅಲ್ಲಿ ರ್ಯಾಂಕ್ ಮಾಡಿದ್ದಾರೆ ಡಬ್ಲ್ಯೂ ಅವರು ಈ ಒಂದು ಮೂಮೆಂಟ್ ನ. ನಾನಾಗಿದ್ದಿದ್ರೆ ನಂಬರ್ 1 ನಂಬರ್ 2 ಅಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಈ ಒಂದು ಮೂಮೆಂಟ್ ನ ಇಡುವೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಶಾಲಿಡ್ ಫೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ನಮ್ಮ ಶಾಲಿಡ್ ಫೈರ್ ಅವರ ರಿಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ನಾವು ನೆಕ್ಸ್ಟ್ ಇಯರ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮ್ಮ ಶಾಲಿಡ್ ಫೈರ್ ಅವರು ಮತ್ತೊಮ್ಮೆ ತನ್ನ ರಿಟರ್ನ್ ನ ಟೀಸ್ ಮಾಡಿದ್ದಾರೆ. ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಒಂದು ಫೋಟೋನ ಪೋಸ್ಟ್ ಮಾಡಿ ಇಟ್ಸ್ ಆಲ್ ಅಬೌಟ್ ದ ಗೇಮ್ ಅಂಡ್ ಹೌ ಯು ಪ್ಲೇ ಇಟ್ ಅಂತ ನಮ್ಮ THH ಅವರ ಥೀಮ್ ಸಾಂಗ್ ನ ಲೈನ್ಸ್ ನ ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಶಾಲಿಡ್ ಫೈರ್ ಅವರು ಕಂಪ್ಯೂಟರ್ಸ್ ಗಳ ಮುಂದೆ ಕೂತ್ಕೊಂಡಿದ್ದಾರೆ. ಐ ಥಿಂಕ್ ಇದು ಗೊರಿಲ್ಲಾ ಪೊಸಿಷನ್ ಅಂತ ಅನ್ಕೋತೀನಿ. ಅಲ್ಲಿಂದ ರೀತಿ ಇವರು ಸೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಆದಷ್ಟು ಬೇಗ ನಾವು ನಮ್ಮ ಕ್ವೀನ್ ಶಾಲಿಡ್ ಫೈರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮಂಡೇ ನೈಟ್ ರಾ ಅಲ್ಲಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿರಲಿದೆ. ಯಾಕಂದ್ರೆ ನಾಳೆ ಮಂಡೇ ನೈಟ್ ರಾ ಈ ವರ್ಷದ ಕಡೆಯ ಹಾಗೆ USA ನೆಟ್ವರ್ಕಿನ ಕಡೆಯ ಮಂಡೇ ನೈಟ್ ರೋ, ಹಾಗೆ 2 ಗಂಟೆಯ ಕಡೆಯ ಮಂಡೇ ನೈಟ್ ರೋ. ನಾಳೆ ಮಂಡೇ ನೈಟ್ ರೋ ಮುಗಿದ್ಮೇಲೆ ಡಬ್ಲ್ಯೂ ಅವರು ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹೊಸ ಎರಾ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹೊಸ ಜಾಗದಲ್ಲಿ ಮಂಡೇ ನೈಟ್ ರೋ ಆಗ್ತಾ ಇದೆ. ಅದೇ ರೀತಿ 3 ಗಂಟೆಯ ಮಂಡೇ ನೈಟ್ ರೋ ಮತ್ತೊಮ್ಮೆ ರಿಟರ್ನ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾಳೆ ಮಂಡೇ ನೈಟ್ ರೋನು ಕೂಡ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಬುಕ್ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರೋಲಿ ಏನೇನಾಗುತ್ತೆ ಅಂತ ನೋಡೋದಾದ್ರೆ ನಮಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ವಾರ್ ರೈಡರ್ಸ್ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನಾಳೆ ಮಂಡೇ ನೈಟ್ ರೋಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ನ ಸೆಮಿ ಫೈನಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಡಕೋಟಾ ಕಾಯ್ ಅಂಡ್ ಝೋಯಿ ಸ್ಟಾರ್ಕ್ ಅವರು ಮೊದಲ ಸೆಮಿ ಫೈನಲ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರೆ ಯೋಸ್ಕಾಯ್ ಹಾಗೆ ಲೈರಾ ವಾಲ್ಕೈರಾ ಅವರು 2ನೇ ಸೆಮಿ ಫೈನಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಅಂಡ್ ಈ ಸೆಮಿ ಫೈನಲ್ಸ್ ಮ್ಯಾಚ್ ನ ಗೆದ್ದು ಯಾರು ಫೈನಲ್ಸ್ ಗೆ ಹೋಗ್ತಾರೋ ಅವರು ಮುಂದಿನ ವಾರದ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಎಡಿಷನ್ ನ ಮಂಡೇ ನೈಟ್ ರೋ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಫೈನಲ್ ಅಲ್ಲಿ ಮ್ಯಾಚ್ ಆಡ್ತಾರೆ. ನೋಡೋಣ ಗೈಸ್ ಈ 2 ಸೆಮಿ ಫೈನಲ್ ಮ್ಯಾಚಸ್ ಗಳಲ್ಲಿ ಯಾರ್ಯಾರು ಗೆದ್ದು ಫೈನಲ್ಸ್ ಗೆ ಹೋಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಓಟಿಸ್ ಹಾಗೆ ಚಾಡ್ ಗೇಬಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಗೈಸ್ ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ನ ಎಷ್ಟು ಇಂಪಾರ್ಟೆಂಟ್ ಆಗಿ ಬುಕ್ ಮಾಡಬಹುದಾಗಿತ್ತು, ಎಷ್ಟು ಐಬಾಲ್ಸ್ ಗಳನ್ನ ಈ ಒಂದು ಫ್ಯೂಡ್ ಜನರೇಟ್ ಮಾಡಿತ್ತು, ಆ ರೀತಿ ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ನ ಬುಕ್ ಮಾಡಿಲ್ಲ. ಅಂಡ್ ಒಂದು ಸಾಧಾರಣ ಮಂಡೇ ನೈಟ್ ರೋ ಅಲ್ಲಿ ಡಬ್ಲ್ಯೂ ಅವರು ಇವರ ನಡುವೆ ಮತ್ತೊಮ್ಮೆ ಮ್ಯಾಚ್ ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಆದ್ರೂ ಕೂಡ ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಮೈನ್ ಹೈಲೈಟ್ ಮಂಡೇ ನೈಟ್ ರೋನ ಮೈನ್ ಹೈಲೈಟ್ CM ಪಂಕ್ ಹಾಗೆ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಫೇಸ್ ಆಫ್ ಇದೆ ಅಂತಾನೆ ಹೇಳ್ಬಹುದು. ನಾಳೆ ಮಂಡೇ ನೈಟ್ ರೋಲಿ ನಮಗೆ CM ಪಂಕ್ ಹಾಗೆ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ಫೈನಲ್ ಬಾರಿ ಫೇಸ್ ಆಫ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೋಡೋಣ ಗಾಯ್ಸ್ ಇವರ ನಡುವೆ ಡಬ್ಲ್ಯೂ ಅವರು ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡಬಹುದು. ಸೊ ಇಷ್ಟು ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಲ್ದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಮಂಡೇ ನೈಟ್ ರೋನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.